ಹಾಯ್ ಫ್ರೆಂಡ್ಸ್, ಇವತ್ತು ಫ್ರಿಡ್ಜ್ ಆರ್ಗನೈಸರ್ ತೋರಿಸ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಏನೇನು ಐಟಮ್ಸ್ ನಾನು ಇಟ್ಟಿದ್ದೀನಿ ಅಂತ ನಿಮಗೊಂದು ಐಡಿಯಾ ಮೇಲೆ ತೋರಿಸ್ತಾ ಇದ್ದೀನಿ. ಇದು ನಿಮಗೂ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ನನ್ನ ಐಡಿಯಾ ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ನಾನೇನಾದರೂ ಚೇಂಜ್ ಮಾಡ್ಕೋಬೇಕಂದ್ರೂ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು, ನಾನು ಎಲ್ಲ ಐಟಮ್ಸ್ನ ನಾನು ಒಂದೊಂದೇ ಬಾಕ್ಸಲ್ಲಿ ಹಾಕಿ ಮತ್ತು ಕೆಲವೊಂದನ್ನು ಮಾತ್ರ ರ್ಯಾಪ್ ಮಾಡಿ ಇಡ್ತಾಯಿದ್ದೀನಿ ಟಬ್ಬಲ್ಲಿ. ಇದನ್ನೆಲ್ಲ ನಾನು ಮಂತ್ಲೀಸ್ ಒನ್ಸ್ ಅಥವಾ ನಾನು ಯಾವಾಗ ರೇಷನ್ ತಂದಿರ್ತೀನಿ ಆವಾಗ ಮಾತ್ರ ಆರ್ಗನೈಸ್ ಮಾಡ್ಕೊಳ್ತೀನಿ. ಮತ್ತು ಅದನ್ನು ನಾನು ಯೂಸ್ ಮಾಡಿರೋ ಥರ ಹಾಗೆ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ರೇಷನ್ ಎಲ್ಲ ಫಿಲ್ ಮಾಡಿದ್ದೀನಿ. ಮಾಡ್ತಾ ಎಲ್ಲ ಅಲ್ಲಿಗೆ ರೇಷನ್ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅಂತ ನಿಮ್ಗೊಂದು ತೋರಿಸ್ತೀನಿ. ಮೇಲೆ ಫ್ರೀಝರಲ್ಲಿ ಯಾವ್ಯಾವ ಐಟಮ್ಸ್ ಇಟ್ಟಿದ್ದೀನಿ ಅಂತ ನಿಮ್ಗೊಂದು ಐಡಿಯಾಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಐಟಮ್ಸಲ್ಲಿ ಕಿಚನಲ್ಲಿ ಬಳಸೋಂಥ ತುಂಬ ಐಟಮಲ್ಲಿ ಎಲ್ಲ ಹಾಳಾಗುತ್ತೆ. ಆ ಹಾಳಾಗಬಾರ್ದು ಅನ್ನೋ ಐಟಮ್ಸ್ನೆಲ್ಲ ನಾನು ಫ್ರೀಝರಲ್ಲಿ ಮತ್ತು ಫ್ರಿಜ್ಜಲ್ಲಿ ತುಂಬ ಐಟಮ್ಸ್ ಇಡ್ತೀನಿ. ಹಾಗಾಗಿ ನಿಮಗೂ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಮತ್ತು ಅವಕ್ಕೆಲ್ಲ ಯಾವ ಥರ ನಾನು ಕ್ಲೀನಾಗಿ ರ್ಯಾಪ್ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ಟಬ್ಬಲ್ಲಿ ಯೂಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಪೋಸಿಟಲ್ಲಿರೋ ಟಬ್ಬಲ್ಲಿ ಯೂಸ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ನಿಮಗೂ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯೂಸ್ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ರಿಡ್ಜ್ ಆರ್ಗನೈಸರ್ ಹೇಗಿದೆ ಅಂತ ಹೇಳಿ. ನಿಮ್ಮ ಫ್ರಿಡ್ಜು ಪೂರ್ತಿ ಏನಾದರೂ ತೋರಿಸ್ಬೇಕು ಅಂತಿದ್ರೆ ಪೂರ್ತಿ ಹೇಳಿ, ಕಮೆಂಟ್ಸಲ್ಲಿ ಹೇಳಿ, ಪೂರ್ತಿ ತೋರಿಸ್ತೀನಿ ನಾನು ಏನೇನು ಇಟ್ಟಿದ್ದೀನಿ ಅಂತ. ಡ್ರೈ ಫ್ರೂಟ್ಸು ಮತ್ತು ನಾನು ಇದರಲ್ಲಿ ಚಕ್ಕೆ ಲವಂಗ ಅಂತ ಐಟಮ್ಸು ಮತ್ತು ದಿನ ಬಳಸೋಂಥ ಪುಳಿಯೋಗರೆಗಳು ನೋಡಿ. ಈ ಥರ ನಾನು ಒಂದು ಟಬ್ಬಲ್ಲಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಈ ಥರ ಬಾಟ್ಲಲ್ಲೂ ಇಡ್ಬೋದು. ನಿಮ್ಗೆ ಈ ಥರ ಇಡೋದಿದ್ದರೂ ಈ ಥರ ಇಡ್ಬೋದು. ಇಲ್ಲಾಂದರೆ ಕಂಟೈನರ್ ಇರುತ್ತಲ್ವ, ಟಪ್ಪರ್ವೇರ್ ಮತ್ತು ಥರ ಕಂಟೈನರ್ ಇಟ್ಟರು ನಿಮಗೆ ಫ್ರಿಜ್ಜಲ್ಲಿ ಚೆನ್ನಾಗೇ ಇರುತ್ತೆ. ನಾನು ಈ ಥರ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಐಟಮ್ಸ್ನ ಫ್ರಿಜ್ಜಲ್ಲಿ ಇಡೋ ಅಂಥದ್ದೇ ಇಟ್ಟಿರ್ತೀನಿ. ಕೆಲವೊಂದು ನೋಡಿ, ನಾನು ಇದೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಎಷ್ಟು ಮೆಸ್ಸಿ ಆಗಿದೆ. ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಇವತ್ತು ಹೆಂಗೆ ಇದೆಲ್ಲ ಕ್ಲೀನಾಗಿದೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.